ಮುಖಕ್ಕೆ ಮಂಕಿ ಕ್ಯಾಪ್ ಹಾಕಿಕೊಂಡು ಗ್ಯಾಸ್ ಕಟ್ಟರ್ನಿಂದ ಕ್ಷಣಾರ್ಧದಲ್ಲಿ ಎಟಿಎಂ ಕ್ಯಾಶ್ ಚೆಸ್ಟ್ ಕಟ್ ಮಾಡಿ ಹಣ ಲೂಟಿ ಮಾಡುತ್ತಿದ್ದ ಮೇವಾತ್ ಗ್ಯಾಂಗ್ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ್ದರು. ಮುಖಕ್ಕೆ ಮಂಕಿ ಕ್ಯಾಪ್ ಹಾಕುತ್ತಿದ್ದ ಕಾರಣ ಸಿಸಿಟಿವಿಯಲ್ಲಿ ಅವರ ಮುಖಗಳು ಕಾಣುತ್ತಿರಲಿಲ್ಲ. ಇದರಿಂದ ಪೊಲೀಸರ ಕಾರ್ಯಾಚರಣೆಯು ಮಂದಗತಿಯಲ್ಲಿ ಸಾಗುತ್ತಿತ್ತು. ನಕಲಿ ನಂಬರ್ ಪ್ಲೇಟ್ ಬಳಸಿ ಟೋಲ್ ಗೇಟ್ ಅವಾಯ್ಡ್ ಮಾಡುವ ಜೊತೆಗೆ ಕ್ರೇಟಾ ಕಾರಿನಲ್ಲಿ ಪರಾರಿಯಾಗುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಇದಾಗಿತ್ತು. ಪ್ರಕರಣಕ್ಕೆ ಸಂಬಂಧಿಸಿ ಹುಮಾನಾಬಾದ್ ಪೊಲೀಸರು ಗ್ಯಾಂಗ್ ಅನ್ನು ಪತ್ತೆ ಹಚ್ಚಿ 3 ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ. ಎಟಿಎಂ ಯಂತ್ರ ತಯಾರಿಕೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವನು ಕೆಲಸ ಬಿಟ್ಟ ನಂತರ ಎಟಿಎಂ ಯಂತ್ರಗಳ ಕಳುವಿನಲ್ಲಿ ಭಾಗಿಯಾಗುತ್ತಿದ್ದ ಎಂಬುದು ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಬೀದರ್ ಜಿಲ್ಲೆಯ ಹಳ್ಳಿಕೇಟ್ ಬಿ, ಬಸವಕಲ್ಯಾಣ, ಚಿಟ್ಟಗುಪ್ಪ, ವಿಜಯಪುರ ಜಿಲ್ಲೆಯ 2 ಕಡೆ ಮತ್ತು ಬೆಳಗಾವಿಯ ಯಮಕನಮರಡಿ, ಅಂಕಲಚಿಕ್ಕೋಡಿ ಸೇರಿದಂತೆ ಒಟ್ಟು 8 ಕಡೆ ಮತ್ತು ನೆರೆಯ ತೆಲಂಗಾಣ ರಾಜ್ಯದ ಸದಾಶಿವಪೇಟ ಹಾಗೂ ಮಹಾರಾಷ್ಟ್ರದ ಉಮಾರ್ಗಾ ಮತ್ತು ಮುರುಮಾ ಸೇರಿದಂತೆ 4 ಕಡೆ ಒಟ್ಟು 12 ಎಟಿಎಂಗಳಲ್ಲಿ 1.58 ಕೋಟಿಗೂ ಹೆಚ್ಚು ಹಣ ಇವರು ಲೂಟಿ ಮಾಡಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ 7 ಆರೋಪಿಗಳಲ್ಲಿ ಹರಿಯಾಣ ರಾಜ್ಯದ ಶಾಹಿದ್ ಕಮಲ್ ಖಾನ್, ರಿಹಾನ್ ಅಕ್ಬರ್ ಖಾನ್, ಇಲಿಯಾಸ್ ಅಬ್ದುಲ್ ರೆಹಮಾನ್ ರನ್ನು ಬಂಧಿಸಲಾಗಿದ್ದು, ತಲೆಮರೆಸಿಕೊಂಡ 4 ಜನ ಆರೋಪಿಗಳ ಪತ್ತೆ ಕಾರ್ಯ ಮುಂದುವರೆದಿದೆ. ಬಂಧಿತರಿಂದ ಸುಮಾರು 9.5 ಲಕ್ಷ ರೂಪಾಯಿ ನಗದು, ಬಿಳಿ ಬಣ್ಣದ ಕ್ರೇಟಾ ಕಾರನ್ನು ಜಪ್ತಿ ಮಾಡಲಾಗಿದ್ದು, ನಕಲಿ ನಂಬರ್ ಪ್ಲೇಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳು ಗೂಗಲ್ ಮ್ಯಾಪ್ ಸಹಾಯದೊಂದಿಗೆ ಟೋಲ್ ಗೇಟ್ ಇಲ್ಲದ ರಸ್ತೆಯಲ್ಲಿ ನಕಲಿ ನಂಬರ್ ಪ್ಲೇಟ್ ಇರುವ ಕಾರನ್ನು ಬಳಸಿ ಪರಾರಿಯಾಗುತ್ತಿದ್ದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟೆ ಆರೋಪಿಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಎಟಿಎಂ ಕಳ್ಳರ ಗ್ಯಾಂಗ್ ಹಿಡಿದ ಹುಮಾನಾಬಾದ್ ಡಿಎಸ್ಪಿ ನ್ಯಾಮೇಗೌಡ, ಸಿಪಿಐ ಗುರುಪಾಟೀಲ ಸೇರಿದಂತೆ ಸಿಬ್ಬಂದಿಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟೆ ಬಹುಮಾನ ವಿತರಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಏನಂತಂದ್ರೆ ಇವರು ಟೋಲ್ ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಟೋಲ್ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಎಷ್ಟು ಒಳದಾರಿಗಳಿದಾವೆ ಅನ್ನುವಂಥ. ಆಮೇಲೆ ವೆಹಿಕಲ್ ನಮ್ಗೆ ಆಲ್ರೆಡಿ ಏನಂದ್ರೆ ಐಡೆಂಟಿಫೈ ಆಗಿತ್ತು. ಆಮೇಲೆ ವೆಹಿಕಲ್ ನಲ್ಲಿ ಇವರು ಫೇಕ್ ನಂಬರ್ ಪ್ಲೇಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿತ್ತು. ಉಸ್ಮಾನಾಬಾದ್ ನಲ್ಲಿ ಬಳಸಿರುವಂಥ ನಂಬರ್ ಪ್ಲೇಟ್ಗಳು ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಅವು ಕೂಡ ರಿಕವರ್ ಮಾಡಿದ್ದೀವಿ. ಆ ವೆಹಿಕಲ್ ನಂಬರ್ ಪ್ಲೇಟ್ಗಳು ಕೂಡ ಏನಂದ್ರೆ ಇಲ್ಲಿ ಇವತ್ತು ತಮಗೆ ಇಲ್ಲಿ ಇಟ್ಟಿದ್ದೀವಿ. ಸೊ CCTV ಕ್ಯಾಮ್ರಾದಲ್ಲಿ ಆ ನಂಬರ್ ಪ್ಲೇಟ್ಗಳು ಏನಂದ್ರೆ ನಮಗೆ ಬರ್ತವೆ. ಸೊ ಅದ್ರ ಮೂಲಕ ಏನಂದ್ರೆ ನಾವು ಈ ಏನು ಒಳ ದಾರಿಗಳೇನಿದಾವೆ ಅಲ್ಲಿ ನಮ್ಮ ಇನ್ಫಾರ್ಮರ್ಸ್ನ ನಾವು ಸೆಟ್ ಮಾಡೋದು. ಏನಂದ್ರೆ ಈ ಥರ ಮಾದರಿ ವೆಹಿಕಲ್ಗಳು ಏನಂತಂದ್ರೆ ಮೂವ್ ಆಗ್ತಾ ಇದೆ, ಅದರಲ್ಲಿ ಏನಂದ್ರೆ ಈ ಥರದ ನಂಬರ್ ಪ್ಲೇಟ್ಗಳು ಬಳಕೆ ಆಗ್ತಾ ಇದ್ದಾವೆ, ಈ ಬಗ್ಗೆ ಏನಂತಂದ್ರೆ ನಮಗೆ ಮಾಹಿತಿ ಕೊಡಬೇಕು ಅನ್ನುವಂಥದ್ರ ಜೊತೆಗೆ ಏನಂದ್ರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ನಾವು ಇದರಲ್ಲಿ ಬಳಸ್ಕೊಂಡಿದ್ದೀವಿ. 24 ಲಕ್ಷ ಏನಂದ್ರೆ ಇತ್ತೀಚಿನ ಹಳಿಕೇಡ್ ಪ್ರಕರಣದಲ್ಲಿ ಇದೆ ಅಲ್ಲ. ಸೊ ಈಗೇನು ಈ 3 ಆರೋಪಿಗಳು ಏನಿದ್ರು ಇವ್ರು ಇನ್ನೂ ಖರ್ಚು ಮಾಡ್ಕೊಂಡಿರಲ್ಲ, ಅದಕ್ಕೆ ಇಷ್ಟು ಸಿಕ್ಕಿದೆ ನಮಗೆ. ಈಗ ನಾವು ಏನಂತಂದ್ರೆ 24 hours ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಈಗ ಪ್ರೊಡ್ಯೂಸ್ ಮಾಡಿ ಈಗ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ವಿ. ಈಗ ನಾವು ಏನಂದ್ರೆ 3 ರಾಜ್ಯದ 3 ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳೇನಿದ್ದೀವಿ ನಾವು ಏನಂದ್ರೆ ಹರಿಯಾಣಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ಅಧಿಕಾರಿಗಳೊಂದಿಗೆ ನಾವು ಮಾತನಾಡಿ ಉಳಿದ ಆರೋಪಿಗಳನ್ನ ಪತ್ತೆ ಮಾಡೋದ್ರ ಜೊತೆಗೆ ಉಳಿದ ಏನಂತಾರೆ ಹಣವನ್ನು ಇವ್ರು ಏನೇನು ಖರ್ಚು ಮಾಡಿದ್ದಾರೆ, ಏನು ಇದಕ್ಕೆ ಸಂಬಂಧಪಟ್ಟಂತೆ ಬಳಕೆ ಮಾಡಿದ್ದಾರೆ, ಏನು ರಿಕವರಿ ನಾವು ಮಾಡಬೇಕು ಅನ್ನುವಂಥದ್ದನ್ನು ಅಲ್ಲಿ ನಮ್ಮ ತಂಡ ಹೋದಾಗ ಗೊತ್ತಾಗ್ತದೆ. ಜೊತೆಗೆ ಇನ್ನೊಂದು ವೆಹಿಕಲ್ ಕೂಡ ನಾವೇನಂದ್ರೆ ಇಲ್ಲಿ ರಿಕವರ್ ಮಾಡಬೇಕಾಗಿದೆ. ಯಾಕಂದ್ರೆ ಇನ್ನೊಂದು XUV 500 ಏನಂದ್ರೆ ವೆಹಿಕಲ್ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಇವರು ತಪ್ಪೊಪ್ಪಿಗೆನಲ್ಲಿ ಹೇಳಿದ್ದಾರೆ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.